ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಿನ ವಿಶೇಷತೆ ಏನಂತಂದರೆ, ಒಂದು ಎಲ್ಲ ನಟ್ಸ್ ಮಿಕ್ಸ್ ಮಾಡಿ ಒಂದು ಪೌಡ್ರ್ ಮಾಡಿದ್ದೀನಿ. ಆ ಪೌಡ್ರ್ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಟ್ಸ್ಗಳು ಯಾವ್ಯಾವಪ್ಪ ನಟ್ಸ್ ಅಂತಂದರೆ, ಒಂದು ಫಸ್ಟ್ ತೋರಿಸಿದ್ದು ಯಾವುದಂತ ಅಂದರೆ ವಾಟರ್ ಮೆಲನ್ ಸೀಡ್ಸ್ ಆಯಿತು, ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ. ನಂತರ ಇದು ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್. ಇದರ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ. ಮೊದಲಿಂದು ವಾಟರ್ ಮೆಲನ್ ಪೌಡರ್ದು ಸೀಡ್ಸ್ದು, ಇದು ಸನ್ಫ್ಲವರ್ ಸೀಡ್ಸ್ದು. ಈ ಎರಡು ಬೀಜಗಳದು. ಇದು ಥರ್ಡ್ ಒನ್ ಅಂತಂದರೆ ಇದು ಪಂಪ್ಕಿನ್ ಸೀಡ್ ಅಂದರೆ ಕುಂಬಳಕಾಯಿ ಬೀಜ. ಇದರಲ್ಲಿ ಏನಂತ ಅಂದರೆ ಇದು ಭಾಳ ಗಟ್ಟಿ ಆಗೋದ್ರಿಂದ ಮೆಲ್ಟ್ ಆಗ್ತದೆ. ಅದಕ್ಕಾಗಿ ಇದ್ರ ಜೊತೆ ಗೋಡಂಬಿ ಹಾಕಿ ರುಬ್ಕೊಂಡೆ. ಇದು ಗೋಡಂಬಿ ಎರಡೂ ಕೂಡ ಹಾಕಿ ರುಬ್ಬಿ ಹಾಕಿದೆ. ಟೋಟಲಿ 4 ಸೀಡ್ಸ್ ಅದು. ಹಾಗೆ ಇನ್ನೂ ಹಾಕಬೇಕು ಇದರಲ್ಲಿ ಅಂತಂದರೆ ಬಾದಾಮಿ ಒಂದು ಮಿಕ್ಸ್ ಮಾಡಿದ್ರೆ ಆಯಿತು. ಟೋಟಲ್ 5 ಆಗ್ತಾವೆ ಅಂತ ತಿಳ್ಕೊಂಡು ಬಾದಾಮಿ ಒಂದು ಮಿಕ್ಸ್ ಮಾಡಮು ಅಂಥೇಳಿ ಅಂದ್ಕೊಂಡೆ ನಾನು. ಎಲ್ಲ ಬೀಜಗಳನ್ನು ಕೂಡ ಆಗಾಗ ತಗೋದ್ರಿಂದ ಎನರ್ಜಿ ಸಿಗ್ತದೆ, ನ್ಯೂಟ್ರಿಷನ್ ಸಿಗ್ತದೆ ಬಾಡಿಗೆ. ಅದಕ್ಕಾಗಿ ಇದು ಹಾಲಿನಲ್ಲಿ ಹಾಕ್ಕೊಂಡು ಕುಡಿಬೇಕು. ಈ ಬಾದಾಮಿ ಕೂಡ ಪೌಡ್ರ್ ಹಾಕ್ಕೊಂಡು ಅದರೊಳಗೆ ಮಿಕ್ಸ್ ಮಾಡ್ಕೋತೀನಿ. ಟೋಟಲ್ 5 ಸೀಡ್ಸ್ ಆಗ್ತವೆ. 5 ಬೀಜಗಳ ಒಂದು ಮಿಶ್ರಣ ಪೌಡ್ರ್ ಆಗ್ತದೆ. ಇದು ಕೂಡ ನಾವು ಹೊರಗೆ ಪೌಡ್ರ್ ತರೋದ್ರಿಂದ ಏನೇನು ಮಿಕ್ಸ್ ಮಾಡಿರ್ತಾರೆ ಗೊತ್ತಿರೋದಿಲ್ಲ. ಅದಕ್ಕೆ ನಾವೇ ಮನೆಗೆ ತಂದು ಒಂದು ಪೌಡ್ರ್ ಮಾಡ್ಕೊಂಡು ಈಗ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಡೈಲಿ 1-2 ಸ್ಪೂನ್ ತೊಗೋದ್ರಿಂದ ಕೂಡ ನಮ್ಮ ಹೆಲ್ತ್ ಚಂದ ಇರ್ತದೆ, ನ್ಯೂಟ್ರಿಷನ್ ಸಿಗ್ತದೆ. ಆದ್ರೆ ನಾ ಕೈ ಒಳಗೆ ಕಲಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕು. ಯಾಕೆ ಸ್ಪೂನ್ ಯೂಸ್ ಮಾಡಲ್ಲ ಅಂತ ಅನ್ಕೋತಿದ್ರಿ ನೀವು. ಯಾಕಂತಂದರೆ ಎಲ್ಲ ಬೀಜಗಳ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ಕೈ ನಿಂತು ಕಲಿಸ್ರೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಯಾಕಂತಂದ್ರೆ ಒಂದೊಂದು ಮೆಲ್ಟ್ ಆಗಿರ್ತಾವೆ ಬೀಜಗಳು. ಅದಕ್ಕಾಗಿ ಚಂದ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಕಲ್ಕೋತಾವೆಲ್ಲ. ಅದಕ್ಕಾಗಿ ಕೈಯಲ್ಲೇ ಮಾಡಿ ಹಾಗೆ ಕೈಯೆಲ್ಲ ಇದು ಆಗಿದೆ ಎಲ್ಲ ಅಂಥೇಳಿ ಹಾಗೆ ಬಾಟಲ್ ಒಳಗೆ ಹಾಕ್ತಾಯಿದ್ದೀನಿ ನಾನು. ಈಗ ನೋಡಿರಿ, ಇದೆಲ್ಲ ಬಾಟಲ್ನೊಳಗೆ ತುಂಬ್ಕೊಂಡು ಆಮೇಲೆ ಇದು ಯಾವ ರೀತಿ 1-2 ಸ್ಪೂನ್ ತೊಗೊಂಡ್ರೆ ಸಾಕು. ಡೈಲಿ 1-2 ಸ್ಪೂನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ಚೆನ್ನಾಗಿರ್ತದೆ. ನ್ಯೂಟ್ರಿಷನ್ ಬಾಡಿ ಒಳಗೆ ಸಿಗ್ತದೆ ನಮಗಂತ ಹೇಳ್ಬೋದು. ಅಡುಗೆ ಆಗಿದೆ, ಕಿಚನ್ ಕಟ್ಟೆ ತೊಳ್ಕೊಬೇಕು. ಅದಕ್ಕೆ ಏನೋ ಮೆಸ್ ಆಗಿದೆ, ಏನೋ ತಪ್ಪು ತಿಳ್ಕೊಬೇಡ್ರಿ. ಏನೋ ಕ್ಲೀನ್ ಮಾಡ್ಕೋದಿದೆ, ಅದಕ್ಕೆ ಇದು ಪೌಡ್ರ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಆಯ್ತಂತ ಹಾಗೆ ಪೌಡ್ರ್ ಮಾಡೋಕ್ಕೆ ನಿಂತೆ ನಾನು. ಇಲ್ಲಿ ನೋಡಿರಿ, ಒಂದು 2 ಸ್ಪೂನ್ ಇದಕ್ಕೆ ಗ್ಲಾಸಿಗೆ ಹಾಕಿ ಅದರೊಳಗೆ ಹಾಲು ಹಾಕಿ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಡೈಲಿ ಯೂಸ್ ಮಾಡ್ಬೋದು. ಹಿಂಗೆ ಸಣ್ಣ ಗ್ಲಾಸ್ ತೊಗೋಬೋದು. ನಿಮ್ಗೆ ದೊಡ್ಡದು ಕುಡಿತಿದ್ರಂದರೆ ದೊಡ್ಡ ಗ್ಲಾಸ್ ತೊಗೋರಿ. ಹಿಂಗೆ ಹಾಕ್ಕೊಂಡು ಕುಡಿದ್ರಿಂದ ಕೂಡ ನಮಗೆ ಎನರ್ಜಿ ಸಿಗ್ತದೆ. ಹೀಗೆ ಮನೆಯಲ್ಲಿ ಮಾಡ್ಕೋರಿ ಎಲ್ಲರೂ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸಬರಾಗಿದ್ದಾರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನನ್ನ ವಿಡಿಯೋಗಳು ನಿಮಗೆ ಸಿಗ್ತಾವ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.